ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ ವಿರುದ್ಧ ನ್ಯಾಯ ಕೇಳಲು ಹೋದ ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ಸೋಗಿನಲ್ಲಿ ಬಂದವರು ಲಾಠಿ ಚಾರ್ಜ್ ನಡೆಸಿ ದೌರ್ಜನ್ಯ ಎಸಗಿದ್ದಾರೆ ಎಂದು ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಆರೋಪಿಸಿದ್ದಾರೆ. ಉಡುಪಿ ನಗರದ ಬ್ರಹ್ಮಗಿರಿಯ ಕಾಂಗ್ರೆಸ್ ಭವನದಲ್ಲಿ ಜುಲೈ 23ರಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಪ್ರಥಮ ವಿಷಯ ಅಂತ ಹೇಳಿದ್ರೆ, ನಮ್ಮ ಈ ಪ್ರಜಾಪ್ರಭುತ್ವದ ಒಂದು ಬುನಾದಿ ಏನಪ್ಪ ಅಂತಂದ್ರೆ ಡಿಸ್ಕಷನ್ ಮತ್ತೆ ಡಿಬೇಟ್. ಅಂದ್ರೆ ನಾವು ಚರ್ಚೆಗಳನ್ನು ಮಾಡುವಂಥದ್ದು, ಅತಿ ಮುಖ್ಯವಾಗಿ ನಾವು ಚರ್ಚಿಸಬೇಕು, ಡಿಸ್ಕಷನ್ ಮಾಡಬೇಕು, ಮತ್ತೆ ಡಿಬೇಟ್ ನಿಮ್ಮ ಜೊತೆ ನಾವು ಮಾತಾಡೋದು. ಅದನ್ನೆಲ್ಲೋ ಇತ್ತೀಚೆಗೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬಂದ ಮೇಲೆ, ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾದ ಮೇಲೆ ಈ ಪ್ರಜಾಪ್ರಭುತ್ವದ ಏನು ಡಿಸ್ಕಷನ್ ಡಿಬೇಟ್ ಇತ್ತು, ನಾವು ಮೂಲಭೂತ ಅಂತ ಮೂಲ ಫೌಂಡೇಶನ್ ಇತ್ತು, ಅದಕ್ಕೆ ಎಲ್ಲ ವಿಷಯದಲ್ಲಿ ಚರ್ಚೆ, ಕಾರ್ಯಕ್ಕೆ ಚರ್ಚೆ ಅಂತೆ, ಅದು ಚರ್ಚೆ ಅಂತೆ, ವಾರಕ್ಕೊಂದ್ಸಲ ಚರ್ಚೆ ಮಾಡ್ತಾರೆ. ಆದ್ರೆ ಕಳೆದ ಸುಮಾರು 6 ವಾರಗಳಿಂದ ವಿದ್ಯಾರ್ಥಿಗಳು ಈ ದೇಶದ ಮುಂದಿನ ಭವಿಷ್ಯದ ಮೇಲೆ ನಾವು ಏನ್ ಹೇಳ್ತಾ ಇದ್ದೀವೋ ಅಂತ ವಿದ್ಯಾರ್ಥಿಗಳು ಕೆಲವು ಹಲವಾರು ಮೂಲಭೂತ ಪ್ರಶ್ನೆಗಳನ್ನ ಹಂತ ಹಂತವಾಗಿ ಅದು ಎಲ್ಲಿ ತನಕ ಬೆಳೀತದೆ ಅಂದ್ರೆ, ಮೊನ್ನೆ ನಡೆದ ಘಟನೆ ನಾನು ಅದಕ್ಕೆ ಸಾಕ್ಷ್ಯ. ಲಕ್ಷಾಂತರ ಜನರು ಭಾರತ ದೇಶದ ಮೂಲೆ ಮೂಲೆಗಳಿಂದ ಯುವಕರು ವಿದ್ಯಾರ್ಥಿಗಳು ನಮ್ಮ ಜೊತೆ ಚರ್ಚೆ ಮಾಡಿ, ನಮ್ಮ ಜೊತೆ ಡಿಸ್ಕಷನ್ ಮಾಡಿ, ನಮ್ಮ ಜೊತೆ ಡಿಬೇಟ್ ಮಾಡಿ ಅಂತ ಅವರ ಒಕ್ಕೂಟದಿಂದ ಕೇಳ್ತಾರೆ. ಯಾವುದಕ್ಕೂ ಈ ದೇಶದ ಪ್ರಧಾನಮಂತ್ರಿ ಆಗಲಿ, ಶಿಕ್ಷಣ ಮಂತ್ರಿ ಆಗಲಿ ಸ್ವಲ್ಪ ಒತ್ತನ್ನು ಕೊಡಿ. ಹೌದೇನಿತ್ತು, ಈ ಶಿಕ್ಷಣ ಸಂಸ್ಥೆಯಲ್ಲಿ ಏನು ಈ ಎಕ್ಸಾಮ್ ನಡೀತಾ ಇದೆ, ಇವತ್ತು 100 ಬಾರಿ ನಾವೇನು ಒಂದು ಕನಸನ್ನ ಕಟ್ಟಿಬಿಟ್ಟು ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ಅಂತ ಶುರು ಮಾಡಿ ನಾವು ಅತ್ಯುತ್ತಮವಾದಂತಹ ಪರೀಕ್ಷೆಯನ್ನ ಮಾಡ್ತೀವಿ, ವಿದ್ಯಾರ್ಥಿಗಳಿಗೆ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳಿ ಮುಂಚೆ ರಾಜ್ಯಗಳಲ್ಲಿ ನಡೀತಾ ಇದ್ದಂತೆ ಎಲ್ಲ ಶಿಕ್ಷಣ ಸಂಸ್ಥೆಯ ಪರೀಕ್ಷೆಗಳನ್ನ ಒಂದೇ ನಿಟ್ಟಿನಲ್ಲಿ ತರ್ತೀವಿ ಅಂತ ಹೇಳಿ ತಾವು ಏನು ಆರಂಭ ಮಾಡಿದ ಅದರಲ್ಲಿ ಹಲವಾರು ಲೋಪದೋಷಗಳು ನಡೀತಾ ಇದೆ. ಎಲ್ಲಿ ತನಕ ಅಂತ ಹೇಳಿದ್ರೆ, ಇವತ್ತು 100 ವಿದ್ಯಾರ್ಥಿಗಳು ಹಲವಾರು ವರ್ಷಗಳಿಂದ ಪ್ರಾಣವನ್ನು ಕಳ್ಕೊಳ್ತಾ ಇದ್ದಾರೆ. ಮೊನ್ನೆ ನಡೆದಂತ ನೀಟ್ ಎಕ್ಸಾಮ್ ಆದ ನಂತರ ಅದರಲ್ಲಿ ಪೇಪರ್ ಲೀಕ್ ಆಯ್ತು ಅಂತ ಗೊತ್ತಾದ ಮೇಲೆ ಸುಮಾರು 20ರಿಂದ 22 ವಿದ್ಯಾರ್ಥಿಗಳು ತಾವು ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋಣ, ಉತ್ತಮ ಶಿಕ್ಷಣ ವ್ಯವಸ್ಥೆಯನ್ನು ತರೋಣ, ನೀವು ಬನ್ನಿ ಅಂತ ಹೇಳಿ ನಾವು ಇದಕ್ಕೆ ಸ್ಪಂದನೆಯನ್ನು ಮಾಡಿ. ಕೊನೆಯದಾಗಿ ವಾಂಚುಕ್ ಅವರು ಇದರ ನೇತೃತ್ವ ವಹಿಸಿಕೊಂಡು ಉಪವಾಸ ಸತ್ಯಾಗ್ರಹವನ್ನು ಮಾಡಿದರು. ಸುಮಾರು 18 ದಿವಸಗಳ ನಿರಾಶೆ ವಹಿಸಿಕೊಂಡು ಅವರು ಸತ್ಯಾಗ್ರಹನ ಮಾಡಿದರು. ಅದಕ್ಕೂ ಕೊನೆಗೆ ಒಂದು ದಿವಸ ನೀವು ಬರ್ತಾ ಇಲ್ಲ, ನಾವು ನಿಮ್ಮ ಹತ್ರ ಬರ್ತೀವಿ, ಸಂಸತ್ತಿಗೆ ನಾವೇ ಬರ್ತಾ ಇದ್ದೀವಿ, ಸಂಸತ್ತಲ್ಲಿ ಮಾಡಿ. ಸಂಸತ್ತಲ್ಲಿ ವಿರೋಧ ಪಕ್ಷದ ನಾಯಕರು ಕೇಳ್ತಾ ಇದ್ರು, ಚರ್ಚೆಗೆ ಅವಕಾಶವನ್ನು ಕೊಡಿ. ಅದಕ್ಕೂ ಅವರು ಕೊಡ್ತಾ ಇಲ್ಲ, ಡಿಸ್ಕಷನ್ ಕೊಡ್ತಾ ಇಲ್ಲ, ಡಿಬೇಟಿಂಗ್ ಕೊಡ್ತಾ ಇಲ್ಲ. ವಿದ್ಯಾರ್ಥಿಗಳ ನಾಯಕರು ಎಲ್ಲರೂ ಸೇರಿ ಏನ್ ಮಾಡಿದ್ರು, ನೀವು ಬರ್ತಾ ಇಲ್ಲ, ನಾವೇ ನಿಮ್ಮಲ್ಲಿ ಬರ್ತೀವಿ ಅಂತ ಹೇಳಿ ಸಂಸತ್ತಿಗೆ ಅವರು ಹೊರಟರು. ನಾವು ಹೋಗಿದ್ವಿ. ಅದಕ್ಕೆ ಆ ಹುಡುಗರನ್ನ ನೋಡ್ಬೇಕಂತ ಹೇಳಿದಾಗ ಎಲ್ಲರೂ 18ರಿಂದ 22 ವರ್ಷದ ಸಂಪೂರ್ಣ ಸುಮಾರು ಒಂದು 2ರಿಂದ 3 ಕಿಲೋಮೀಟರ್ ನಾವು ನಡೆದ್ವಿ. ಆಕಸ್ಮಿಕವಾಗಿ ನಾನು ಹೋಗಿದ್ದು ನಡೀತಾ ಇದೆ. ಯಾವುದೇ ರೀತಿಯ ಪ್ರಶ್ನೆಗಳಾಗಿ ಏನಾಗಿ ಇರ್ತಾ ಇದೆ. ಏಕಾಏಕಿಯಾಗಿ ಅವರು ತುಳುಗುಗಳಲ್ಲಿ ನೋಡ್ಬೋದು, ಜೀನ್ಸ್ ಪ್ಯಾಂಟ್ ಹಾಕೊಂಡಂತವರು. ಈ ಪೊಲೀಸ್ ಡ್ರೆಸ್ ಅಲ್ಲಿ ನಮಗೆ ಗೊತ್ತಾಗುತ್ತೆ ಯಾರಪ್ಪ ಪೊಲೀಸ್, ಯಾರು ಪೊಲೀಸ್ ಅಲ್ಲ ಅಂತ. ಬೇರನ್ನ ಹಾಕೊಂಡು ಕೂದಲುಗಳನ್ನು ಬಿಟ್ಟಂತವರು ಲಾಠಿಗಳನ್ನ ಹಿಡಿದು ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯವನ್ನು ಮಾಡ್ತಾರೆ. ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇವೇನು ರಾಷ್ಟ್ರ ವಿರೋಧಿಗಳಾಗಿದ್ದಾರೆ ಅಥವಾ ಇವರೇನಾದ್ರು ರಾಷ್ಟ್ರದ್ರೋಹಿಗಳಾಗಿದ್ದಾರೆ ಇವರು?
ನಮ್ಮ ನ್ಯಾಯಕ್ಕೆ ನೀವು ಬಂದಿಲ್ಲ, ನೀವು ಸ್ಪಂದನೆಯನ್ನ ಮಾಡಿಲ್ಲ ಅಂತ ಹೇಳಿ ಅವ್ರ ಹತ್ರ ಹೋಗುವಂತವ್ರಿಗೆ ದೌರ್ಜನ್ಯವನ್ನ ಅದನ್ನ ಖಂಡಿಸಿ ಈ ನಮ್ಮ ಏನು ಪ್ರಜಾಪ್ರಭುತ್ವದಲ್ಲಿ ಪಾರ್ಲಿಮೆಂಟ್ ಲೋಕಸಭೆ ಅಂತ ಹೇಳ್ತೀವ, ದೇವಸ್ಥಾನ ದೇಗುಲ ಅಂತ ಹೇಳ್ತೀವಿ ನಾವು ಆ ಪ್ರಜಾಪ್ರಭುತ್ವ, ಅದರ ವಿರೋಧ ಪಕ್ಷದ ನಾಯಕರುಗಳಾದಂತಹ ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದನ್ನ ಖಂಡನೆಯನ್ನು ಮಾಡ್ತಾರೆ. ನೀವು ಅವ್ರನ್ನ ಕರೆದು ಮಾತಾಡ್ಲಿಲ್ಲ, ಅವರು ನಿಮ್ಮ ಹತ್ರ ಬರ್ತೀನಿ ಅಂತ ಹೇಳಿದಾಗ ಅವ್ರ ಮೇಲೆ ಇವತ್ತು ಲಾಠಿ ಚಾರ್ಜ್ ಮಾಡ್ರಿ, ಪೊಲೀಸರ ಮುಖಾಂತರ ದೌರ್ಜನ್ಯ ಮಾಡಿರಿ ಅಂತ ಹೇಳಿ ಖಂಡನೆಯನ್ನ ಮಾಡಿ ಪ್ರಧಾನಮಂತ್ರಿಗಳ ಮನೆ ಮುಂದೆ ಧರಣಿ ಮಾಡಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿ ಮತ್ತೆ ಪೊಲೀಸರು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕಾ ಗಾಂಧಿ ಅವರನ್ನ ಮತ್ತೊಂದು ಬಂಧನವನ್ನು ಮಾಡಿ ಇವತ್ತು ಪ್ರಜಾಪ್ರಭುತ್ವದಲ್ಲಿ ಏನು ಪ್ರಜೆಗಳ ಒಂದು ಏನು ನಮ್ಮ ವಾಯ್ಸ್ ಅಂತ ಹೇಳ್ತಾರೆ ಧ್ವನಿಯನ್ನ ಹತ್ತಿಕ್ಕುವಂತ ಕೆಲಸವನ್ನ ಇವತ್ತು ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಇದು ಬಹುಶಃ ಇದು ಪ್ರಥಮ ಬಾರಿ ಅಲ್ಲ, ಹಲವಾರು ಬಾರಿ ಘಟನೆಗಳು ಇವತ್ತು ನಡೆದಿದೆ. ಆದ್ರೆ ಇವತ್ತೇನಾಗಿದೆ ಅಂತ ಹೇಳಿದ್ರೆ, ಯಾವ ಸುಮಾರು 10-12 ವರ್ಷಗಳ ಹಿಂದೆ ಇದೇ ವಿದ್ಯಾರ್ಥಿಗಳನ್ನ, ಯುವಕರನ್ನ ಸುಳ್ಳು ಪ್ರಚಾರವನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಯಾವ ರೀತಿ ಉಳಿಸಿ ಹೋಗಿದ್ರಲ್ಲ, ಇವತ್ತು ಅದೇ ಅವರಿಗೆ ತಿರುಗುಬಾಣವಾಗಿ ಇವತ್ತು ಅವ್ರ ಹೆಸರು ಬಂದಿದೆ. ಆಗ ಅವರೆಲ್ಲ ಒಳ್ಳೆಯವರು, ಕಾಂಗ್ರೆಸ್ ವಿರುದ್ಧ ಹೋದಂತ ಸಂದರ್ಭದಲ್ಲಿ, ಕಾಂಗ್ರೆಸ್ಸಿನ ವಿರುದ್ಧ ಇವರು ಬಳಸ್ಕೊಂಡ ಸಂದರ್ಭದಲ್ಲಿ, ಪ್ರಧಾನಿ ನಮ್ಮ ನಾಯಕರಾದ ಮನಮೋಹನ್ ಸಿಂಗ್ ಅವರ ವಿರುದ್ಧ ಬಳಸ್ಕೊಂಡಲ್ಲಿ ಇವರೆಲ್ಲ ಒಳ್ಳೆಯವರಾಗಿ ಸಂದರ್ಭದಲ್ಲಿ ಇವತ್ತು ಅವರು ರಾಷ್ಟ್ರದ್ರೋಹಿಗಳಾಗ್ತಾ ಇದ್ದಾರೆ. ಅವರು ಕೇಳುವಂತೆ ನ್ಯಾಯ ಸಮ್ಮತವಾಗಿಲ್ಲ ಅನ್ನೋದನ್ನ ಇವತ್ತು ಕೇಳ್ತಾರೆ. ಇವಾಗ ಏನ್ ಕೇಳ್ತಾ ಇದ್ದಾರೆ ಅವ್ರು ಕೇಳ್ತಾ ಇರೋದಷ್ಟೇ, ಈ ಎಕ್ಸಾಮಿನ ಹೊಣೆಯನ್ನು ಯಾರು ಹೊತ್ತಿದ್ದಾರೆ? ಸುಮಾರು ಕೋಟ್ಯಾಂತರ ಜನರು ಬರೀತಾ ಇರುವಂತಹ ಈ ಪರೀಕ್ಷೆಗಳ ಹೊಣೆಯನ್ನು ಯಾರು ಹೊತ್ತಿದ್ದಾರೆ? ಅವರು ರಾಜೀನಾಮೆಯನ್ನ ಕೊಡ್ಲಿ. ಇವತ್ತು ತಾವೇನು ಈ ಪರೀಕ್ಷೆಯನ್ನು ಸುಗಮವಾಗಿ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಇವತ್ತು ಅವ್ರು ಹೇಳ್ತಾ ಇದ್ದಾರೆ ನಾವು ಶಿಕ್ಷೆಯನ್ನ ಕೊಡ್ತೀವಿ ಅಂತ ಹೇಳಿ. ನಾವು ಕೇಳ್ತಾ ಇರ್ತೀವಿ, ಕಳೆದ 12 ವರ್ಷಗಳಿಂದ ಸುಮಾರು 100 ಬಾರಿ ಈ ಪೇಪರ್ ಲೀಕ್ ಆಯ್ತಲ್ಲ, ಎಷ್ಟು ಜನ ಶಿಕ್ಷೆ ಕೊಡ್ತೀರಿ ನೀವು? ಎಷ್ಟು ಜನ ಕೊಟ್ರಿ ಅದನ್ನ? ಇವತ್ತು ನ್ಯಾಯ ಸಮ್ಮತವಾಗಿ ನಡೆಸಲಿಕ್ಕೆ ನಿಮ್ಮಿಂದ ಆಗ್ತಾ ಇಲ್ವಾ? 1 ಸಲ ಓಕೆ, 2 ಸಲ ಓಕೆ, ಇವತ್ತು 100 ಬಾರಿ ಈ ಪರೀಕ್ಷಾ ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗ್ತಾ ಇವೆ. ಬೇರೆ ಬೇರೆ ಆ ಏನ್ ಇವತ್ತು ನ್ಯಾಷನಲ್ ಟೆಸ್ಟ್ ಅಥಾರಿಟಿ ಏಜೆನ್ಸಿಯಿಂದ ನಡೆಯುವಂತ ಹಲವಾರು ಪರೀಕ್ಷೆಗಳನ್ನೇ ನನಗೆ ಲೀಕ್ ಆಗಿದೆ ಅಂತ ಹೇಳಿ ಸುಮಾರು 106 ಈ ರೀತಿಯ ಹಗರಣಗಳು ಆಗಿದೆ ಅಂತ ಕೊಟ್ಟು ಅದಕ್ಕೆ ಒಂದು ಸರಿಯಾದಂತ ಒಂದು ನಿರ್ಧಾರವನ್ನು, ಕಠಿಣ ಕ್ರಮ ನೀವು ಕೈಗೊಳ್ತಾ ಇಲ್ಲ. ಹಾಗಾಗಿ ಇದನ್ನ ಯಾವ ರೀತಿ ನಂಬಲಿಕ್ಕಾಗುತ್ತೆ? ಅದಕ್ಕೆ ತಾವು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ಇವತ್ತು ವಿದ್ಯಾರ್ಥಿಗಳನ್ನು ಕೇಳ್ತಾರೆ. ಅದಕ್ಕೆ ನಮ್ಮ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಸಹ, ಪ್ರಿಯಾಂಕಾ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುತನ್ನು ಕೊಟ್ಟು ವಿದ್ಯಾರ್ಥಿಗಳ ಜೊತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ನಾವು ಒತ್ತಾಯ ಮಾಡ್ತಾ ಇರೋದಷ್ಟೇ, ಈ ದೇಶದ ಪ್ರತಿಯೊಬ್ಬ ಯುವತಿಯವರ ಒತ್ತಾಯ ಏನಂತ ಹೇಳಿದ್ರೆ, ಇದರ ಹೊಣೆಯನ್ನು ಒಬ್ಬರು ಯಾರಾದ್ರೂ ಹೋಗ್ಬೇಕು. ಆ ಹೊಣೆಯನ್ನು ಯಾರು ಹೋಗ್ಬೇಕು ಅಂತಂದ್ರೆ ಶಿಕ್ಷಣ ಮಂತ್ರಿ ಆದಂತ ಧರ್ಮೇಂದ್ರ ಪ್ರಧಾನ್ ಅವರೇ ಹೋಗ್ಬೇಕು. ಇವತ್ತು ಧರ್ಮೇಂದ್ರ ಪ್ರಧಾನ್ ಅವರಿಗೆ ನಾವು ಕೇಳ್ತಾ ಇದೀವಿ, ನಾವೆಲ್ಲ ಕಂಟೆಂಪರರಿ ಲೀಡರ್ಸ್. ಅವರು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಸಂದರ್ಭದಲ್ಲಿ ನಾವೆಲ್ಲ ವಿದ್ಯಾರ್ಥಿ ಹೆಸರುಗಳಿರ್ತಾರೆ. ಅವರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಹೇಳಿ ಇದೇ ಒರಿಸ್ಸಾದಲ್ಲಿ ಅವರು ಮುಷ್ಕರವನ್ನು ಮಾಡ್ತಾರೆ, ಅವರು ಇದೇ ವಿಧಾನಸಭೆಯ ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇವತ್ತು ಅದೇ ವಿದ್ಯಾರ್ಥಿಗಳ ಪರವಾಗಿ ಯಾಕೆ ಅವರು ಬರ್ತಾ ಇಲ್ಲ? ವಿದ್ಯಾರ್ಥಿಗಳ ಜೊತೆ ಯಾಕೆ ಅವರು ಮಾತಾಡ್ತಾ ಇಲ್ಲ? ಪ್ರಧಾನಮಂತ್ರಿಗಳು ಹೋಗುಗಳಲ್ಲಿ ಮಾಡ್ತಾ ಇದ್ದಾರೆ. ನಾನು ನಿನ್ನೆ ವಿಮಾನದಲ್ಲಿ ಬರ್ತಾ ನೋಡ್ತಾ ಇದ್ದೆ, 2 ಟಿಕೆಟ್ಗಳಲ್ಲಿ ನಾವೇನು ದುಡ್ಡು ಕೊಟ್ಟು ಟಿಕೆಟ್ ತಗೊಳ್ತೀವಲ್ಲ, ಟಿಕೆಟ್ಗಳಲ್ಲಿ ನರೇಂದ್ರ ಮೋದಿ ಅವರ ಫೋಟೋ. ಇವತ್ತು ನರೇಂದ್ರ ಮೋದಿ ಅವರ ಫ್ಲೈಟ್ ಟಿಕೆಟ್ಗಳಲ್ಲಿ ನೋಡ್ಬೇಕು ಅಂತ ಹೇಳಿದಾಗ ಅವರ ಫೋಟೋವನ್ನು ಚರ್ಚೆ ಮಾಡ್ಕೊಂಡು ಫೋಟೋವನ್ನು ಕೊಡ್ತಾ ಇದ್ದಾರೆ. ನಾವು ಹೇಳ್ತಾ ಇದೀವಲ್ಲ, ಇನ್ ಮುಂದೆ ಹಾಲ್ ಟಿಕೆಟ್ ಅನ್ನು ಕೊಡ್ತಾ ಇದಾರೆ ಗೊತ್ತಿಲ್ವ ಇನ್ಮೇಲೆ? ಈ ರೀತಿ ಆದ್ರೆ ಇವತ್ತು ಇಷ್ಟೆಲ್ಲ ನಿಮಗೆ ಪುರುಷದಲ್ಲಿ ಇರುವಂತವ್ರು ಯಾಕೆ ವಿದ್ಯಾರ್ಥಿಗಳನ್ನ ಕರೆದು ಮಾತಾಡ್ತಾ ಇಲ್ಲ? ಈ ಭವಿಷ್ಯದ ವಿದ್ಯಾರ್ಥಿಗಳಂತ ಹೇಳಿ ಅವರು ಎಲ್ಲೆಲ್ಲ ಜಾಗದಲ್ಲಿ ಮಾಡ್ತಾ ಇರ್ಬೇಕಲ್ಲ, ಈ ಚರ್ಚೆಯನ್ನ ವಿದ್ಯಾರ್ಥಿಗಳ ನಾಯಕರ ಜೊತೆ ಮಾಡ್ಬೋದಿತ್ತಲ್ಲ, ಅವ್ರಿಗೆ ಈ ಪರೀಕ್ಷೆ ತಪ್ಪಾಗಿದೆ ಅಂತ ಒಪ್ಕೊಳ್ಬೋದಿತ್ತಲ್ಲ. ಎಲ್ಲಿ ಇವತ್ತು ಅವ್ರ ಬಾಯಿನೇ ಬಿಡ್ತಾ ಇಲ್ಲ. ಇದಕ್ಕೋಸ್ಕರ ಮತ್ತೊಮ್ಮೆ ನಾವು ಎಲ್ಲರೂ ಆ ವಿದ್ಯಾರ್ಥಿ ಸಂಘಟನೆಗಳ ಇವತ್ತು ಏನು ಒಂದು ಮುಷ್ಕರವನ್ನು ಮಾಡ್ತಾ ಇದ್ರೆ ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಏನು ವಿದ್ಯಾರ್ಥಿಗಳ ಬೇಡಿಕೆ ಇದೆ, ಇವತ್ತು ಶಿಕ್ಷಣ ಮಂತ್ರಿಗಳಾದ ಪ್ರಧಾನ್ ಅವರು ಇದರ
ಹೊಣೆಯನ್ನು, ನೈತಿಕ ಹೊಣೆಯನ್ನು ಮತ್ತು ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ವಿದ್ಯಾರ್ಥಿಗಳ ಮೇಲೆ ಆ ಮುಷ್ಕರ ಮಾಡಿದಂತ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಮಾಡಿ ಇವತ್ತು ಅವರ ಮೇಲೆ ದೌರ್ಜನ್ಯ ಮಾಡಿದರೆ ಅದರ ಹೊಣೆಯನ್ನ ಗೃಹ ಮಂತ್ರಿಗಳಂತ ಅಮಿತ್ ಶಾ ಅವರು ಹೋಗಬೇಕು, ಅವರು ಸಹ ರಾಜೀನಾಮೆಯನ್ನು ಕೊಡಬೇಕು ಅಂತ ನಾವು ಒತ್ತಾಯವನ್ನು ಮಾಡ್ತೇವೆ. ಎರಡನೇ ವಿಷಯದಲ್ಲಿ ಬರೋದಾದ್ರೆ ನಾನು ಇವತ್ತು SIR ಬಗ್ಗೆ ಬರ್ತಾರೆ. ಗೊತ್ತಿರ್ಬೋದು, SIR ಬಗ್ಗೆ ಕಾಂಗ್ರೆಸ್ ಪಕ್ಷದ ಸ್ಪಷ್ಟ ನಿಲುವಿದೆ. ನಮಗೆ ಅದರಿಂದ ಯಾವುದೇ ರೀತಿಯ ನಮ್ದು ಅಬ್ಜೆಕ್ಷನ್ ಇಲ್ಲ, ಅದಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನಾವು ಕೊಡ್ತಾ ಇದ್ದೀವಿ. SIR ಗೆ ನಮ್ಮ ಸಂಪೂರ್ಣವಾದ ಸಹಕಾರ ಇದೆ. ಆದ್ರೆ ನಮ್ಗೆ ಎಲ್ಲಿ ಅನುಮಾನ ಬರ್ಲಿಕ್ಕೆ ಶುರುವಾಯಿತು ಅಂತ ಹೇಳಿದ್ರೆ, ಯಾವ ಕಲ್ಕತ್ತಾದಲ್ಲಿ ಇರ್ಬೋದು, ಇವತ್ತು ಪಶ್ಚಿಮ ಬಂಗಾಳದಲ್ಲಿ ಸುಮಾರು 27 ಲಕ್ಷ ಮತದಾರರನ್ನ ಸೈಡಿಗಿಟ್ಟು ಅದ್ರಲ್ಲಿ 27 ಲಕ್ಷ ಮತದಾರರಿಗೆ ನೀವು ಈ ಚುನಾವಣೆಗೆ ಮತವನ್ನ ಹಾಕಬೇಡಿ, ನಿಮ್ಮ ಚುನಾವಣೆಗೆ ಅವರು ಕೋರ್ಟ್ಗೆ ಕೊಟ್ಟರು, ಕೋರ್ಟ್ ಅಲ್ಲಿ ಹೇಳ್ತಾರೆ ಇಷ್ಟು ಕೇಸ್ ನಾವು ಏನಾದ್ರು ಇತ್ಯರ್ಥ ಮಾಡ್ಬೇಕಾದ್ರೆ 106 ವರ್ಷಗಳು ಬೇಕು ಅಂತ ಇವತ್ತು ಕೋರ್ಟಿನವರು ಹೇಳಿದ್ದಾರೆ. ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ, ನೀವು ಈಗ ಗೊತ್ತಿರುವ ಪ್ರಕಾರ ಯಾವ ರೀತಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಸರ್ಕಾರವನ್ನು ಸೋಲಿಸಲಿಕ್ಕೆ ಯಾವ ಒಂದು ಸಂಚನ್ನ ಹೂಡಿದಿರ, ಅಂತದೇ ಸಂಚನ್ನ ಇವತ್ತು ಕರ್ನಾಟಕದಲ್ಲಿ ನೀವು ಮಾಡ್ಲಿಕ್ಕೆ ಬರ್ತಾ ಇದ್ದೀರಾ. ಅದಕ್ಕೆ ನಾವು ಯಾವುದೇ ಕಾರಣಕ್ಕೂ ನಿಮಗೆ ಸಹಕಾರವನ್ನು ಕೊಡೋದಿಲ್ಲ ಅಂತ ಹೇಳಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ದಿಟ್ಟ ತೀರ್ಮಾನ ತಗೊಂಡಿದ್ದಾರೆ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಹರಿಪ್ರಸಾದ್ ಅವರು ಪ್ರತಿ ನಮ್ಮ ಜಿಲ್ಲಾ ಕೇಂದ್ರಗಳಿಗೆ ಹಾಗೂ ನಮ್ಮ ಎಲ್ಲ ಬ್ಲಾಕ್ಗಳಿಗೆ ಮನವಿಯನ್ನು ಕೊಟ್ಟು, ಯಾವ ಒಬ್ಬ ನಮ್ಮ ಮತದಾರ ಇದ್ದಾನೆ ಅವನು ಯಾವುದೇ ಕಾರಣಕ್ಕೂ ಆ ಮತದಾನದ ಹಕ್ಕಿನಿಂದ ವಂಚನೆಗೊಳ್ಳಬಾರದು. ಅದರ ಜವಾಬ್ದಾರಿಯನ್ನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೊರಬೇಕು. ಎಲ್ಲೆಲ್ಲಿ ಯಾವ್ದಾದ್ರು ಸಮಸ್ಯೆಗಳಿದೆ ಅದಕ್ಕೆ ಅಧಿಕಾರಿಗಳ ಜೊತೆ, ಯಾರೆಲ್ಲ BLO ಅಧಿಕಾರಿಗಳ ಜೊತೆ ಅವ್ರ ಜೊತೆ ಸೇರಿಸಿ ಸ್ಪಂದಿಸಬೇಕು ಅಂತ ಹೇಳಿ ಎಲ್ಲರಿಗೂ ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಮ್ಮ ಅಶೋಕ್ ಕೊಡೂರು ಅವರ ಜೊತೆಗೆ ಮತ್ತೆ ಎಲ್ಲ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ನಮ್ಮ ಎಲ್ಲ ಅಭ್ಯರ್ಥಿಗಳ ಜೊತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ನಮ್ಮ ಬೂತ್ಗಳಿಗೆ ಹೋಗಿ ಅಲ್ಲಿ ಸತ್ತವರ ಮತದಾರರನ್ನು ಕೈ ಬಿಡಿ, ಯಾವುದೇ ರೀತಿಯ ಅಬ್ಜೆಕ್ಷನ್ ಇಲ್ಲ ನಮಗೆ. ಆದ್ರೆ ಯಾವುದೇ ಕಾರಣಕ್ಕೂ ಬಡವರು, ದೀನದಲಿತರು, ಅಲ್ಪಸಂಖ್ಯಾತರ ಮತದಾನದಿಂದ ವಂಚನೆ ಆಗಬಾರದು ಅಂತ ಹೇಳಿ ಆ ಜವಾಬ್ದಾರಿಯನ್ನ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ನಮ್ಮ ಮೇಲೆ ಕೊಟ್ಟಿದ್ದಾರೆ. ನಾನು ಮಾಧ್ಯಮದ ಮೂಲಕ ಒಂದು ಮನವಿ ಮಾಡ್ಕೊಳ್ಳೋದಿಷ್ಟೇ, ಯಾವುದೇ ಕಾರಣಕ್ಕೆ ಯಾರು ಯಾರೇ ಮತದಾರ ಇದ್ದಾರೆ ಅವರ ಮತದಾನದ ಹಕ್ಕನ್ನು ಮೊಟಕುಗೊಳಿಸಬಾರದು. ಅಧಿಕಾರಿಗಳು ಯಾರೆಲ್ಲ ಮತದಾನ ಮಾಡುವಂತಹ ಒಂದು ಗುರಿಯನ್ನು ಹೊಂದಿದ್ದಾರೆ ಮತ್ತು ಅವ್ರಿಗೆ ಯಾರಿಗೆಲ್ಲ ಕರ್ತವ್ಯ ಅದನ್ನ ಮಾಡಬೇಕು ಅಂತ ಹೇಳಿ ನಾನು